ಅಧಿಕಾರಿ ವರ್ಗವನ್ನು ತನ್ನ ಕೈ ಮುಂದಿಟ್ಕೊಂಡಿದ್ದ ವ್ಯಕ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ಭೇಟಿ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್. ದೇವೇಗೌಡರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ದೇವೇಗೌಡರ ನಿವಾಸದಲ್ಲಿ ಬಹಳ ಮಹತ್ವವಾಗಿ ರೇವಣ್ಣ ಎಲ್ಲಿದ್ದಾರೆ, ರೇವಣ್ಣನವರ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಧಾನಿಗಳಿಗೆ ಮನವಿ ಮಾಡಬಹುದು, ನಿಮ್ಮ ಮಗ ನಿಮ್ಮ ಮೊಮ್ಮಗ ಎಲ್ಲಿದ್ರು ಬರಕ್ಕೆ ಹೇಳಿ ಸರ್ ಅಂತ ಎಸ್ಐಟಿ ಅಧಿಕಾರಿಗಳು ಕೇಳ್ಕೋಬಹುದು. ಮಾಜಿ ಪ್ರಧಾನಿಗಳ ನಿವಾಸಕ್ಕೆ ಮಗ ಮೊಮ್ಮಗ ಮಾಡಿರೋ ತಪ್ಪಿಗೆ ದೇವೇಗೌಡರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ಭೇಟಿ ಮಾಡುವ ಹಂಗಾಯ್ತು. ತಲಾಶ್ ನಡೆಸ್ತಿದ್ದಾರೆ, ಎಲ್ಲಿದ್ದಾರೆ ರೇವಣ್ಣ ಅಂತ, ರೇವಣ್ಣ ಎಲ್ಲಿರಬಹುದು ಅಂತ ತಲಾಶ್ ನಡೆಸಲಾಗ್ತಾ ಇದೆ. ನೋಡಿ, ಸಪರೇಟ್ ಆಗಿ ಕೆಲಸ ಮಾಡುತ್ತೆ. ಇದೇ ರೀತಿಯಲ್ಲಿ 3 ಟೀಮ್ ಬೇರೆ ಬೇರೆ ಜಾಗಗಳಿಗೆ ಹೋಗುತ್ತೆ. ಅಲ್ಲಿ ರೇವಣ್ಣ ಇದಾರ ಇಲ್ವಾ ಅಂತ ತಲಾಶ್ ಮಾಡ್ತಾರೆ. ರೇವಣ್ಣನವರಿಗೆ ಸಂಬಂಧಪಟ್ಟವರಿಗೆ, ರೇವಣ್ಣನವರ ಆಪ್ತರಿಗೆ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಇಡ್ತಾರೆ. ರೇವಣ್ಣನನ್ನ ಕರ್ಕೊಂಡು ಬರುವ ಜವಾಬ್ದಾರಿಯನ್ನ ಅವರ ಕುಟುಂಬದ ಸದಸ್ಯರ ಮೇಲೆ ಹಾಕಬಹುದು. ದೇವೇಗೌಡರ ಮನೆಗೆ ಬಂದಿದ್ದಾರಲ್ಲ, ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು ತಮ್ಮ ಮಕ್ಕಳು ಮಾಡಿರೋ ತಪ್ಪಿಗೆ, ತಮ್ಮ ಮೊಮ್ಮಗ ಮಾಡಿರೋ ತಪ್ಪಿಗೆ ಎಸ್ಐಟಿ ಅಧಿಕಾರಿಗಳನ್ನ ಮನೆ ಮುಂದೆ ಸ್ವಾಗತ ಮಾಡುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ನೋಡಿ, ಎಸ್ಐಟಿ ಅಧಿಕಾರಿಗಳು ಬಂದಿರೋದು ದೇವೇಗೌಡರಿಗೆ ಸನ್ಮಾನ ಮಾಡಕ್ಕಲ್ಲ, ಎಸ್ಐಟಿ ಅಧಿಕಾರಿಗಳು ಬಂದಿದ್ದು ದೇವೇಗೌಡರ ಆರೋಗ್ಯ ವಿಚಾರ ಮಾಡ್ಕೊಂಡು ಹೋಗೋದಕ್ಕಲ್ಲ, ಇಲೆಕ್ಷನ್ ಇದೆ ನಾಡಿದ್ದು ಹೇಗಿದ್ದೀರಿ ಅಂತ ಕೇಳೋದಕ್ಕಲ್ಲ. ಆದ್ರೆ ಬಂದಿರೋದು ಅವರ ಪುತ್ರ ಎಚ್ ಡಿ ರೇವಣ್ಣ ಅವರನ್ನ ಹುಡ್ಕೊಂಡು. ವರ್ಷಿತ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ವರ್ಷಿತ, ಏನಾಗ್ತಾ ಇದೆ? ಎಸ್ಐಟಿ ಅಧಿಕಾರಿಗಳು ಪದ್ಮನಾಭ ನಗರಕ್ಕೆ ಬಂದ್ರು ಅನ್ನೋ ಸುದ್ದಿ, ಏನ್ ಮಾಡ್ತಿದ್ದಾರೆ, ಯಾಕೆ ಬಂದ್ರು? ಈಗ ತಾನೇ 2 ವಾಹನದಲ್ಲಿ ಎಸ್ಐಟಿ ಟೀಮ್ ಅವರು ಒಂದು ದೇವೇಗೌಡರ ಮನೆ ಹತ್ರಕ್ಕೆ ಬಂದಿರುವಂತದ್ದು. ಅಂದ್ರೆ ಈಗೇನು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿದ್ದಾರೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಬೇಲ್ ಏನಾಗುತ್ತೆ ಎತ್ತ, ಜೊತೆಗೆ ಒಂದಷ್ಟು ತನಿಖೆಗಳು ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಜೊತೆಗೆ ಇನ್ನುಳಿದಂತೆ JDS ನ ಮುಖ್ಯ ಪಿಲ್ಲರ್ ಆಗಿರುವಂತಹದ್ದು ಎಚ್ ಡಿ ದೇವೇಗೌಡ ಅವರು ಅವರ ಒಂದು ನಿವಾಸಕ್ಕೆ ಈಗಾಗಲೇ ಭೇಟಿ ನೀಡಿದ್ದಾರೆ. ಜೊತೆಗೆ ಒಂದಷ್ಟು ತನಿಖೆಯನ್ನು ಕೂಡ ಆರಂಭಿಸಿರುವಂತದ್ದು. ಈಗಾಗಲೇ ಒಟ್ಟು 4 ರಿಂದ 5 ಅಧಿಕಾರಿಗಳು ಈಗ ಮನೆ ಹತ್ರ ವಿಸಿಟ್ ಮಾಡಿರುವಂತದ್ದು. ಜೊತೆಗೆ ಒಂದಷ್ಟು ತನಿಖೆಗಳಾಗತ್ತೆ, ಯಾಕಂದ್ರೆ ಬೇಲ್ ವಿಚಾರವಾಗಿ ಸಂಬಂಧಪಟ್ಟಾಗಿರಬಹುದು ಅಥವಾ A1 ಆರೋಪಿ ಏನು ರೇವಣ್ಣ ಆಗಿರ್ಬೋದು ಅಥವಾ A2 ಆರೋಪಿ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು. ಜೊತೆಗೆ ಈಗ ಅಂದ್ರೆ ಈ ಒಂದು ಪಕ್ಷದ ಒಂದು ದೇವೇಗೌಡರನ್ನ ಕೂಡ ಒಂದಷ್ಟು ವಿಚಾರಣೆಗಳು ಮಾಡ್ಬೇಕಾಗತ್ತೆ, ಅಂದ್ರೆ ಒಂದಷ್ಟು ಆಲೋಚನೆಗಳು ಕೂಡ ಇರುತ್ತೆ. ಹಾಗಾಗಿ ಈಗ ತಾನೇ ಒಂದು SIT ಟೀಮ್ ಬಂದಿರುವಂತದ್ದು. ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಮನೆಯ ಹೊರಭಾಗದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ಒಳಗ್ ಹೋಗಿ ಎತ್ತ ಏನು ಅಥವಾ ಬೇಲ್ ವಿಚಾರ ಸಂಬಂಧಪಟ್ಟಂಗೆ ಏನಾದ್ರು ತನಿಖೆಗಳನ್ನ ಮಾಡ್ತಾರಾ ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. Thank you.